ಬುರ್ಜ್ ಖಲೀಫಾರೆ ರಾತ್ರಿ ನೋಡೀವಿ, ಆಮೇಲೆ ಫ್ರೇಮ್ ಅಂತೂ ಹಗಲತ್ತು ನೋಡೀವಿ, ಇನ್ನೂ ಡೇ ಟೈಮ್ನಾಗ. ಬುರ್ಜ್ ಖಲೀಫಾ ಮ್ಯಾಲೆ ಹೋಗೋದು ರಾತ್ರಿನೂ ಹೋಗಿದ್ವಿ, ಬಟ್ ಏನೋ ಡೇ ಟೈಮ್ದಾಗ ಹೊರಗಿಂತ್ರ ನೋಡೀವಿ. ಔಟ್ಫಿಟ್ ಚೆಕ್ ಹಂಗೆ ತೋರಿಸ್ತೀನಿ ನೀನು. ಸೊ ಇವತ್ತು ಲಾಸ್ಟ್ ಡೇ ಬ್ರೇಕ್ಫಾಸ್ಟ್ ಏನಂತಂದ್ರೆ ಎಗ್ ಆಮ್ಲೆಟ್, ಆಮೇಲೆ ಸ್ಪ್ರಿಂಗ್ ರೋಲ್ ತೊಗೊಂಡಿನಿ, ಪೊಟ್ಯಾಟೊ ವೆಜಸ್ ಅದಾವ, ಸ್ವಲ್ಪ ಮ್ಯಾಕ್ರೋನಿ ಆ್ಯಂಡ್ ವಾಫಲ್ ವಿತ್ ಹನಿ ಚಟ್ನಿ. ನಿಂದರ್ಜು ಪ್ಯೂರ್ ದೇಸಿ ಪಾವ್ ಭಾಜಿ, ಶಿರಾ, ಬಿಸಿಬೇಳೆ ಬಾತ್, ವೆಜ್ ಸಮೋಸ, ಪೊಟ್ಯಾಟೊ ವೆಜಸ್, ಕಾಟೇಜ್ ಚೀಸ್ ಡೇರಿ, ಆಮೇಲೆ ಮ್ಯಾಕ್ರೋನಿ, ಚೀಸ್ ಮ್ಯಾಕ್ರೋನಿ, ಮಕ್ಕರೋನಿ. ಹೌದಾ? ಸೊ ಬ್ರೇಕ್ಫಾಸ್ಟ್ ಆಯ್ತು ಈಗ. ಆಮೇಲೆ ಇದು ನೋಡ್ರಿ ಕಾತ್ ಲಿಮೋ. ರೂಮಿಂತ್ರ ಹೊರಗೆ ಬಂದ್ರೆ ಸ್ಟಾರ್ಟ್ ಆಗಿಬಿಡ್ತಾವೆ ಏನರ ಕಾಣಕ್ಕೆ. ಆಮೇಲೆ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ದುಬೈ ಮೆಟ್ರೋ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿವಿ. ಇಲ್ಲಿಂದ 25 ಕಿಲೋಮೀಟರ್ಸ್ ಐತಿ. ಸೊ ನಮ್ಮ ಹೋಟೆಲಿಂದ ಮೆಟ್ರೋ 800 ಮೀಟರ್ಸ್ ಐತಿ. ಸೊ ವಾಕ್ ಮಾಡಿ ಅಲ್ಲಿಂದ ಮೆಟ್ರೋ ತೊಗೋಬೇಕು. ಮತ್ತು ಮೆಟ್ರೋ ಇಂತ್ರ ಒಂದು ಸ್ಟಾಪಿಗೆ ಇಳಿದು ಆಮೇಲೆ ಅಲ್ಲಿಂದ ಕ್ಯಾಬ್ಲೆ ಹೋಗ್ಬೇಕು ದುಬೈ ಹೋಗಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ ಬರ್ರಿ ದುಬೈ ಮೆಟ್ರೋ ಹೆಂಗಿರ್ತೈತಿ ಅಂತಂದು. ಹೌದಲ್ಲರ್ಜು? ಸೊ ಇಲ್ಲೇ ಮೆಟ್ರೋ ಐತಿ, ಅಂಡರ್ಗ್ರೌಂಡ್ ಮೆಟ್ರೋ. ಬಟ್ ಬಿಫೋರ್ ದ್ಯಾಟ್ ಅಲ್ ಮದೀನಾ ಹೈಪರ್ ಮಾರ್ಕೆಟ್ ಅಂತ ಕಾಣತೈತಲ್ಲ, ಸೆಂಟ್ರಲ್ ಮಾಲಿಗೆ ಹೊಂಟಿವ್ರಿ ನಾವು. ಇಲ್ಲೈತಿ. ಎದಕ್ಕಂತಂದ್ರೆ ನಾ ಒಂದು ಸ್ವಲ್ಪ ಜಲ್ದಿನಾಗ ಇಯರಿಂಗ್ಸ್ ಹಾಕೊಳ್ಳೋದು ಮರ್ತುಬಿಟ್ಟೆ. ಅದಕ್ಕೆ ಮತ್ತು ಇಯರಿಂಗ್ಸ್ ತೊಗೊಳಕ್ಕೆ ಹೊಂಟೀವಿ ಈಗ. ಬಿಕಾಸ್ ನಮ್ಮ ರೂಮಿಂತ್ರ ಭಾಳ ದೂರ ಬಂದುಬಿಟ್ಟಿವಿ. ಸೊ ಅಲ್ಲಿ ಹೋಗಿ ತೊಗೋಬೇಕಂತ ಐತಿ. ನೋಡೋಣ ಈಗ ಒಂದೆರಡು ಅಂಗಡಿ ಅಂದ್ರೆ ಸೂಪರ್ ಮಾರ್ಕೆಟ್ ಒಳಗೆ ಕೇಳಿದ್ವಿ, ಅಲ್ಲೆಲ್ಲೂ ಇರಲಿಲ್ಲ. ಬಟ್ ಸೆಂಟ್ರಲ್ ಮಾಲ್ ಒಂದು ಟ್ರೈ ಮಾಡಿ ಸಿಗಲಿಲ್ಲ ಅಂತಂದ್ರೆ ನೋ ಇಶ್ಯೂಸ್, ಹೋಗ್ಬಿಡೋಣ ಅಂತ. ಸೂಪರ್ ಮಾರ್ಟ್ಸ್ನು 2-3 ನೋಡೋಣ ಆಗ್ತಪ್ಪ. ಸೊ ರೆಡ್ ಸಿಗ್ನಲ್ ಬಿದ್ದಾಗ ವಾಕ್ ಮಾಡಿದ್ರೆ 400 ದಿರಮ್ ಫೈನ್ ಇತ್ತು. 9,000 ರೂಪಾಯಿ ರೆಡ್ ಸಿಗ್ನಲ್ ಇದ್ದಾಗ ನೀನು ರೋಡ್ ಕ್ರಾಸ್ ಮಾಡಿದ್ರೆ. $400 dirhams fine each. ಸೊ ಇಲ್ಲಿ ನೋಡ್ರಿ ಫೈನಲಿ ಒಂದು ಇಯರಿಂಗ್ ಸಿಕ್ತು. ಎಷ್ಟು ಇದಕ್ಕೆ? 2 dirhams ಅಂತ ಫೈನಲಿ ಸಿಕ್ತು. ಈಗೇನಿಲ್ಲ, ಮಸ್ತ್ ತೆಗೆದು ಹಾಕೊಂಡು ಮಾಡ್ತೇನೆ. ಹಾಕು, ಇದು ಹಿಡ್ಕೋರಿ. ಆಯ್ತು ನೋಡಿ. ಆತ ನೋಡಿ, ಇಲ್ಲೇ ಮುಂದೆ ಮೆಟ್ರೋ ಐತಿ, ಇಳ್ದ ಬಿಡೋದು. 5 ನಿಮಿಷದ ಕೆಲಸ ಆಯ್ತು. ಏನಂದಿ? ಏನಿಲ್ಲ. ಏನಂದಿ? ಚಂದ ಕಾಣಕತ್ತಿ ಅಂದೆ. ಅದಕ್ಕೆ ಅಂದನ ಇಯರಿಂಗ್ಸ್ ಇಸ್ ಅ ಮಸ್ಟ್. ಇಂಥ ಬಿಸಿಲು ನೋಡಿ ಬಂದು ಹೊರಗೆ ಏನು ರೆಡ್ ಲೈನ್ ಬ್ಲೂ ಲೈನ್ ಅಂದ್ರೆ ನಾವು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಸ್ವಿಚ್ ಆಗಬೇಕು. ಮೇ ಬಿ ಹಾಗೈತೆ, ಏನೈತೆ ನೋಡಲ್ಲ ಆ ಥರ. ಮೆಟ್ರೋ ತಳಗೆ ಅಂಡರ್ಗ್ರೌಂಡ್ ಮೆಟ್ರೋ ಇದಾವೆ. ಚೇಂಜೇ ಇಲ್ಲಿದೆಲ್ಲ ಇದು ಇರ್ಬೋದು.
ಗ್ರೀನ್ ಲೈನ್ ಐತೆ ನೋಡಿ. ಮೆಟ್ರೋ ಅನ್ನಿಸ್ತೈತೆ ಇದು ಒಳ್ಳೆ ಯಾವುದೋ ಒಂದು ಮಾಲ್ ಅಥವಾ ಮಾಟೆ ಅನ್ನಿಸ್ಬಿಡ್ತದೆ. ಸೀರಿಯಸ್ಲಿ ಮೆಟ್ರೋ ಅನ್ಸಂಗೆ ಎಲ್ಲ ಭಾರಿ ಮಸ್ತ್ ಐತಿ, ಸಿಸ್ಟಮೆಟಿಕ್ ಮಾಡ್ಯಾರ. ಟಿಕೆಟ್ಸ್ ಎಲ್ಲ ಸೆಲ್ಫ್ ಐತಿ ಪಾಪ. ಸೊ ಇಲ್ಲಿಂದ ಟಿಕೆಟ್ಸ್ ತೊಗೊಂಡ್ವಿ, 2 ಹೋಗುವುದಷ್ಟೇ ತೊಗೊಂಡಿವಿ. ಎಷ್ಟಾಗ್ತದೆ ಕಡಿ ತೋರಿಸ್ತೀನಿ. ಟೋಟಲ್ 16 ದಿರಮ್ಸ್ ಆತ. 16 ಸೊ ಅರೌಂಡ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಪರ್ ಹೆಡ್ 8 ದಿರಮ್ಸ್. ಅದ ಸೊ ನಾವು ಈ ಸದ್ದ ಶರಾಫ್ನಾಗ ಇದೀವಿ. ಬುರ್ಜುಮಾನ್ನಾಗ ಗ್ರೀನ್ ಲೈನ್ನಿಂದ ರೆಡ್ ಲೈನಿಗೆ ಎಂಟ್ರ್ ಆಗೋಣ. ರೆಡ್ ಲೈನ್ನಾಗೆ ನಮ್ದು DMCC ನಡಿ. ಎಷ್ಟನೇ ಪ್ಲ್ಯಾಟ್ಫಾರ್ಮ್ ಏನು ಹೇಳಾರನ್ನ? ಸೊ ಟೋಟಲ್ 15 ಸ್ಟೇಷನ್ ಸ್ಟಾಪ್ಸ್ ಅದಾವಂತ. ಸೊ 15th ಸ್ಟಾಪಿಗೆ ನಾವು ಇಳ್ಕೋಬೇಕು ಇಲ್ಲಿಂದ. ಎಷ್ಟೊತ್ತಾಗ್ತೈತೆ ಅಣ್ಣ? ಗೊತ್ತಿಲ್ಲ, 25 ಮಿನಿಟ್ಸ್ 30 ಮಿನಿಟ್ಸ್. ಸೊ ಫೈನಲಿ ನಮ್ದು ಸ್ಟೇಷನಿಗೆ ಇಳ್ಕೊಂಡಿವಿ DMCC. ಇಲ್ಲಿಂದ ಕ್ಯಾಬ್ ತೊಗೊಂಡು ಹೋಗೋಣ ಏನು ದುಬೈಗೆ. 20 ದಿರ್ಹಮ್ಸ್ ತೋರ್ಸಾತೈತಿ ಅಂತ. ಸೊ ಕ್ಯಾಬ್ ಬುಕ್ ಮಾಡೋಣ. ಕೆಳಗೆ ಬುಕ್ ಮಾಡೋಣ. ಆಲ್ಮೋಸ್ಟ್ ಒಂದು ½ ಆನ್ ಅವರ್ ತೊಗೊಂಡು ನೋಡ ಅಲ್ಲಿಂದ ಬರಾಕೆ. ಸೊ ಕ್ಯಾಬ್ ಬುಕ್ ಮಾಡೀವಿ. ಆಲ್ಮೋಸ್ಟ್ ಇಲ್ಲೇ ಅದಾನ. ಸೊ ಅರ್ಜುನ್ ನೋಡಾತಾನ. ಭಾಳ ಬಿಸಿಲೈತಿ, ಹೋಗಾಕ ಆಗೋಲ್ತಾನ. ಆರಾಮ್ ನೆಳ್ಳಂಗೆ ನಿಂತೀನಿ ಬಿಕಾಸ್ ತ್ರಾಸ ಆಕೈತಿ. ಟೈಮ್ ಎಷ್ಟಾಗೈತಿ? ಎಕ್ಸಾಕ್ಟ್ಲಿ 12 ಆಗೈತೆ ನೋಡಿ. ಎಕ್ಸಾಕ್ಟ್ಲಿ. ಸೊ ಜಲ್ದಿ ಬರ್ಬೇಕು ಅಂದ್ಕೊಂಡ್ರು 12 ಹೊಡೆದ ಬಿಡುತ್ತೆ. ನೋಡೋಣಂತ, ಏನು ಪ್ರಾಬ್ಲಮ್ ಇಲ್ಲ. ಹೋಗಿ ನೋಡೋಣ. ಇವತ್ತು ಮಂಡೇ ಐತಿ. ನಾವು ಕ್ಯಾಬ್ ಚೆಕ್ ಮಾಡಿದ್ವಿ. ಎಷ್ಟು ತೋರ್ಸಾಕತ್ತಿತ್ತು? ಕ್ಯಾಬು 90 ದಿರಮ್ಸ್ ತೋರ್ಸಾತಿತ್ತು. 90 ದಿರಮ್ಸ್ ಅಂದರೆ 2300 ರೂಪಾಯಿ. 90 ದಿರಮ್ಸ್ ತೋರ್ಸಾತೈತಿ ಕ್ಯಾಬ್ ಅಲ್ಲಿಂತ್ರ, ನಮ್ಮ ಹೋಟೆಲಿಂತ್ರ ಇಲ್ಲೇ 300 ರೂಪಾಯಿ, 350 ರೂಪಾಯಿನೇ ಬಂದಿತ್ತು. ಹಾಂ, ಈಗ 90 ಇಂತ್ರ ಸೀದಾ 16 ಬರೀ. ಸೊ ಮೆಟ್ರೋದು ಭಾಳ ಕನ್ವೀನಿಯೆಂಟ್ ಐತಿಲ್ಲ. ಸೊ ಜಲ್ದಿ ಟಿಕೆಟ್ ತೆಗೆಸ್ಕೊಂಡು ಹೋಗ್ಬೇಕು ಬಿಕಾಸ್ ಭಾಳ ಕ್ಯೂ ಕಾಣತೈತಿ. ಹಿಂಗೆಲ್ಲ ಕಡೆ ಮಾಡಿಬಿಟ್ಟಿರ್ತಾರೆ. ಸೊ ಲೈನ್ ಸ್ಕಿಪ್ ಮಾಡುವಂಗಿಲ್ಲ ಎಲ್ಲ. ಸೊ ಬೈನಾಕ್ಯುಲರ್ಸ್ ಇಟ್ಟಾರ, ಮೇಲೆ ಕುಂತಾಗ ನೋಡ್ಬೋದು ನಾವು. ಬಟ್ ಇದು ಎದಕ್ಕೆ ಇಟ್ಟಾಗ ಗೊತ್ತಿಲ್ಲ. ಅದು ಭಾಳ ದುಡ್ಡಿದ್ದವ್ರು ಇರ್ತಾರಲ್ಲ, ನಮ್ಮ ಮ್ಯಾಲಿಂದ್ರ ಬಂಗಾರ ಹೋಗಿತಾರೆ. ಹೌದು, ನೀರಾಗ ಬಂಗಾರ ಇಟ್ಟಾರ. ಗೋಲ್ಡ್ ಬಿಸ್ಕಿಟ್ ಟೈಪ್ ಅದ್ರೊಳಗೆ ಏನದಾವ ಯಾರಿಗೂ.
ಇದೇನಿದು ಶಾಲ್ ಅಂತ ನಿನಗೆ ಥಂಡಿ ಅಂತಂದ್ರೆ ತೊಗೋಬೋದು. ಅದಕ್ಕೆ ಬೇಗಂತ ಎ ಸಿ ಕಡಿಮೆ ಇಟ್ಟಿರ್ತಾರೆ. ಸೊ ಟಿಕೆಟ್ಸ್ ತೊಗೊಂಡ್ವಿ. ವಾವ್, ಎಷ್ಟು ಹ್ಯೂಜ್ ಕಾಣತೈತಿ. ಆ್ಯಂಡ್ ವರ್ಷ ಫ್ಲಾಪ್ ಆಗಿಲ್ಲ. ಆ್ಯಂಡ್ ದುಬೈನೂ ಸಕ್ಸಸ್ಫುಲ್ ಆಯ್ತು. ಬಟ್ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಮೇ ಬಿ ನೆಕ್ಸ್ಟ್ ಟೈಮ್. ಮೇ ಬಿ ನೆಕ್ಸ್ಟ್ ಟೈಮ್, ಬಿಕಾಸ್ ಮ್ಯೂಸಿಯಮ್ ಆಫ್ ಫ್ಯೂಚರ್ದ ಈಗ 1 ವೀಕ್ ಮಟ್ಟ ಟಿಕೆಟ್ಸ್ ಬುಕ್ ಆಗ್ಯಾವಂತ. ಸೊ ನಾವು ಆ್ಯಕ್ಚುಲಿ ಅಲ್ಲೇ ಇದ್ದಾಗ ಮಾಡ್ಕೊಂಡು ಬರಬೇಕಾಗಿತ್ತು. ಅದು ಒಂದು ನೆನಪು ಹರಿದ್ವಿ, ಇಲ್ಲೇ ಸಿಗ್ತಾವ ಬಿಡ ಅಂತಂದು ಬಿಟ್ವಿ. ಬಟ್ ಇರಲಿ, ಅದ್ರ ಸಂಬಂಧ ಮತ್ತು ನೆಕ್ಸ್ಟ್ ಟೈಮ್ ಬರೋದಾಗ್ತೈತಿ. ಬಿಕಾಸ್ ಅದಂತೂ ಮಿಸ್ ಮಾಡೋಂಗಿಲ್ಲ ಅಂತ, ಭಾಳ ಮಸ್ತ್ ಐತಂತ ಕೇಳಿವಿ. ಇದಂತೂ ಭಾಳ ಹೈಟ್ ಹೋಗೋದೈತಿದು. ಸಕಾಸ ಒಂದು 40 ನಿಮಿಷ ತಿರುಗಿಸ್ತಾರೆ ಅದನ್ನು. ಲೈನ್ ಭಾಳ ಐತಿ. ಬ್ಯಾಗೇಜ್ ಎಲ್ಲ ಚೆಕ್-ಇನ್ ಐತಿ. ಚೆಕ್-ಇನ್ ಮಾಡಿ ಎಂಟ್ರೆನ್ಸ್ ಇಲ್ಲಲ್ಲ. ಹಾಂ, ಮತ್ತು ಸೇಮ್ ಅದೇ ಹಣೆ ಬರ ಇವನ ಹಿಂಗೆ ನಿಂದ್ರದ. ಸರಾಗತ್ತೈತೆ ನೋಡಲ್ಲಿ ಸಣ್ಣಗೆ. ಫೈನಲಿ ಮ್ಯಾಲೆ ಹೊಂಟೀವಿ ಈಗ. ಎಷ್ಟು ಒಂದು 20 ಮಿನಿಟ್ಸ್ ನಿಂತ್ವಿ ನೋಡಲ್ಲ. 20 ಮಿನಿಟ್ಸ್ ನಿಂತ್ವಿ. ಈಗ ಮ್ಯಾಲೆ ಹೋಗೋಣ. ಹೋಪ್ಫುಲಿ ಮ್ಯಾಲೂ ಏನು ಲೈನ್ ಇಲ್ಲ, ನೋಡ್ಬೇಕು. ಇಲ್ಲ, ಯಾವಾಗಲೂ ಹಿಂಗೆ ಐತಿ. ಇದೇನಿದು ಲೈನ್? ಏನಾಯ್ತು, ಅಂಜಿಸ್ಬೇಡ, ಲೈನ್ ಐತಿ. ದಿಸ್ ಇಸ್ ದಿ ಲಾರ್ಜೆಸ್ಟ್ ಜಾಯಿಂಟ್ ವೀಲ್ ಇನ್ ದಿ ವರ್ಲ್ಡ್. ಲಾರ್ಜೆಸ್ಟ್ ಜಾಯಿಂಟ್ ವೀಲ್, ಫಸ್ಟ್ ಟೈಮ್ ಎವರ್. ಇಂಥ ಜಾಯಿಂಟ್ ವೀಲ್ಸ್ನಾಗ ನೀ ಗೊತ್ತಿಲ್ಲಲ್ಲ ಎಂದು? ನಾನು ನೋಡೀನಿ, ಎಂದು ಕುಂತಿಲ್ಲ. ನಾನು ಒಂದು ಕುಂತಿರೋದಂತಂದ್ರೆ ಹುಬ್ಳಿ ಒಳಗೆ ಜಾತ್ರೆ ಬಂದಿತ್ತು, ಸಿದ್ದೇಶ್ವರ ಜಾತ್ರೆಗ. ಅಲ್ಲೊಂದೇ ಕುಂತೀವಿ. ಓಕೆ, ಸೊ ಅದ ನಂದು ಹೈಯೆಸ್ಟ್ ಇದ್ದಿದ್ದೆ. ಈಗ ಫುಲ್ ವರ್ಲ್ಡ್ಸ್ ಲಾರ್ಜೆಸ್ಟ್ ನಂಗೆ ಬಂದ್ಬಿಟ್ಟೆ. ಅದು ಭಾಳ ಜೋರು ತಿರ್ಗ್ತಾವೆ ಸಮ ನೋಡಿ, ಸಕಾಸ್ ತಿರ್ಗ್ತಾವೆ. ಇದು ಸಕಾಸ್ ಯಾಕೆ ತಿರುಗಿಸ್ತಾನಂತಂದ್ರೆ ನಮಗೆ ವ್ಯೂ ಕಾಣ್ತೈತಿ. ಓಕೆ, ಆ್ಯಂಡ್ 40 ಮಿನಿಟ್ಸ್ ಸ್ಪೆಂಡ್ ಮಾಡತ್ತೀವಿ ಇಲ್ಲಿ. ಅಲ್ಲಿ 5 ನಿಮಿಷದ ಇರ್ತೈತಲ್ಲಿ. ಸೊ ಇಲ್ಲಿ ಟೋಟಲ್ 40 ಮಿನಿಟ್ಸ್ ಅಂತಂದ್ರೆ ಇಮ್ಯಾಜಿನ್ ಮಾಡಿ. ಆಮೇಲೆ ಇದು ಇಷ್ಟು ದೊಡ್ಡದೈತಲ್ಲ. ಸೊ ಇದೇನೈತಲ್ಲ ಐನ್ ದುಬೈ, ಟೋಟಲ್ 250 ಮೀಟರ್ ಸ್ಟಾಲ್ ಐತಂತ. ಆ್ಯಂಡ್ ಇದು 2021 ಓಪನ್ ಆಗೈತಿ. ಸೊ ಇದು ಎಲ್ಲಿ ಲೊಕೇಟ್ ಆಗೈತೆ ಅಂತಂದ್ರೆ ಬ್ಲೂ ವಾಟರ್ಸ್ ಐಲ್ಯಾಂಡ್ ಐತ್ರಿ. ಸೊ ಅಲ್ಲಿ ಲೊಕೇಟ್ ಆಗೈತಿ ಬ್ಲೂ ವಾಟರ್ಸ್ ಐಲ್ಯಾಂಡ್. ಆಮೇಲೆ ಟೋಟಲ್ 1 ರೊಟೇಷನ್ ಆಗ್ತೈತಿ. ಆ್ಯಂಡ್ 1 ರೊಟೇಷನ್ ಆಗಕ್ಕೆ 38 ಮಿನಿಟ್ಸ್ ತೊಗೊತೈತಿ. ಆಮೇಲೆ ನನಗೆಲ್ಲ ಏನೇನು ಐಕಾನಿಕ್ ಲ್ಯಾಂಡ್ಮಾರ್ಕ್ಸ್ ಅದಾವಲ್ಲ ಎಲ್ಲ ಕಾಣ್ತಾವೆ. ಫಾರ್ ಎಕ್ಸಾಂಪಲ್ ಬುರ್ಜ್ ಖಲೀಫಾ ಕಾಣ್ತೈತಿ, ಜುಮೇರಾ ಬೀಚ್ ಕಾಣ್ತೈತಿ, ಬುರ್ಜ್ ಅಲ್ ಅರಬ್ ಕಾಣ್ತೈತಿ, ಆಮೇಲೆ ಪಾಮ್ ಐಲ್ಯಾಂಡ್ ಕಾಣ್ತೈತಿ. ಸೊ ಇದು ಸ್ಪೆಷಾಲಿಟಿ ಐನ್ ದುಬೈ. A subtle thrill, shadows dance on the windowsill. Concrete dreams and the glow collide. Breathe it in, let the waves decide.
city, we collide. Glass hearts tick to the beat they keep. Fog hides truth in a smoky sweep. Moments kissed by the amber haze. Soul-stung stars like their reckless gaze. We're chasing night lights. ಸೊ ದುಬೈ ನೋಡ್ಕೊಂಡು ಬಂದ್ವಿ. ಭಾಳ ಮಸ್ತ್ ಇತ್ತು, ಚಲೋ ವ್ಯೂ ಕಾಣ್ತ, ಪಾಮ್ ಐಲ್ಯಾಂಡದ ವ್ಯೂ ಕಾಣ್ತ, ಮಸ್ತ್ ಇತ್ತದಲ್ಲ. ಸೊ ಈಗ ಚೆಕ್ಔಟ್ ಟೈಮ್ ಆಗತ್ತೈತಿ ನಮ್ದು, ಅದಕ್ಕೆ ಫಸ್ಟಿಗೆ ಹೋಟೆಲ್ ಹೋಗ್ತೀವಿ. ಹೋಟೆಲ್ ಹೋಗಿ ಚೆಕ್ಔಟ್ ಮಾಡ್ಕೊತೀವಿ. ಚೆಕ್ಔಟ್ ಮಾಡಿದ್ಮೇಲೆ ನೋಡ್ತೀವಿ ಲಂಚ್ ಎಲ್ಲಿ ಮಾಡ್ಬೇಕಂತಂದು. ಸೊ ಈಗ ಚೆಕ್ಔಟ್ ಆತು ನಮ್ದು ಹೋಟೆಲ್ದು. 2:30 ಆಗೈತಿ, ಇಲ್ಲ 3 ಗಂಟೆ ಆಗೈತಿ. 3 PM ಆತ, ಚೆಕ್ಔಟ್ ಆತ. ಈಗ 7 ಮಟ ನಮಗೆ ಟೈಮ್ ಐತಿ. 7:30 ಐತಿ ನಮ್ದು ಏರ್ಪೋರ್ಟ್ ಪಿಕಪ್. ಸೊ 7 ಮಟ ಏನಾದರೂ ಮಾಡ್ಬೋದು, ಲಂಚ್ ಮಾಡ್ಬೇಕು. ಆಮೇಲೆ ಇನ್ನೊಂದು 3-4 ತಾಸು ಐತಿ ಲೆಜರ್ ಟೈಮ್. ಸೊ ನೋಡ್ತೀವಿ, ಡಿಸೈಡ್ ಮಾಡ್ತೀವಿ. ಎಲ್ಲಿ ಹೋಗೋಣ? ಮೊದಲು ಊಟ ಮಾಡೋಣ. ಅದೇ ಎಲ್ಲೇ ಗೊತ್ತಿಲ್ಲ, ನೋಡೋಣ ಬಾ, ಸರ್ಚ್ ಮಾಡ್ಬೇಕು. ಸೊ ಇಲ್ಲಿ ಇದು ಐತಲ್ಲ ಇಂಡಿಯನ್ ಕಾಫಿ ಹೌಸ್ ಅಂತಂದು, ಮತ್ತು ಅಲ್ಲೇ ಬಂದೀವಿ ಈಗ ಇಂಡಿಯನ್ ತಿನ್ನಕ್ಕೆ. ಅರ್ಜು ನೋಡತ್ತಾನೆ ಏನು ಬೇಕು ಅವನಿಗಂತ ಡಿಸೈಡ್ ಮಾಡಿ ಏನ ಅರ್ಜು. ಸೊ ಇಲ್ಲೇ 2 ಕನ್ಫ್ಯೂಷನ್ ಇತ್ತು, ವೆಜ್ ಥಾಲಿ ತೊಗೊಳ್ಳೋನು ಏನು ವೆಜ್ ಮೀಲ್ಸ್ ಅಂತಂದ್ರೆ ಬನಾನಾ ಲೀಫ್ನಾಗ ಬರ್ತೈತಿ, ಇದು ಹಿಂಗೆ ಬರ್ತೈತಿ. ಸೊ ಇದ್ರಾಗ ಏನಂತಂದ್ರೆ ಎಲ್ಲ ಇರ್ತಾವೆ ಇವು ಸೈಡರ್ಸ್, ಆಮೇಲೆ 3 ಚಪಾತಿ ಕೊಡ್ತಾರಂತ. ಆಮೇಲೆ ಇನ್ನೊಂದು ಟೈಪ್ ಏನಂತಂದ್ರೆ ಚಪಾತಿ ಇರೋಂಗಿಲ್ಲ ಅಂತ ಬರೀ ರೈಸ್ ಕೊಡ್ತಾರಂತ ಅನ್ಲಿಮಿಟೆಡ್. ಸೊ ನಾವು ಒಂದು ಚಪಾತಿ ಜೊತೆ ತೊಗೊಂಡಿವಿ, ಒಂದು ರೈಸ್ ಜೊತೆ ತೊಗೊಂಡಿವಿ, ಸೇಮ್ ಲೀಫ್ ಬನಾನಾ ಲೀಫದ್ದು. 2 ಆಯ್ತು. ಸೊ 2 ಆಯ್ತು. ಚಪಾತಿನೂ ತಿನ್ನೋಣಂತ, ರೈಸ್ನೂ ಹಾಕ್ಸ್ಕೊಳ್ಳೋಣಂತೆ. ಹಾಂ, ಸೊ 2 ಆಗ್ಬಿಡುತ್ತೆ. ಜಸ್ಟ್ 13 ದಿರಮ್ಸ್. 13 ದಿರಮ್ಸ್ ಇದು ಇಲ್ಲ ಐತೆ ನೋಡ್ರಿ, ವೆಜ್ ಮೀಲ್ಸ್ 13 ದಿರಮ್ಸ್. ಹೆಂಗೆ ರೀ ನೀವು ಬಾಳೆಯಲ್ಲಿ ಊಟ ಮಾಡತ್ತೀರಿ ಇವತ್ತು? ಈ ಕಡೆ ಬಂದೈತಿ ಸೂರ್ಯ, ಸಾಕಾಗೈತಲ್ಲ ಬರ್ಗರ್ ಸ್ಯಾಂಡ್ವಿಚ್ ತಿಂದು. ನನಗೆ ಯಾವಾಗಲೂ ಸಾಕಾಗಂಗಿಲ್ಲ ಇದು, ನಾ ಹಾಕೊಂತೇನೆ ರೈಸ್. ಮಸ್ತ್ ಊಟ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಇದೇನಪ್ಪ ಸೋಮು, 13 ದಿರಮ್ಸ್ದು ಬಾಳಿ ಎಲ್ಲಿ ಊಟ ಮಾಡತ್ತವ. ಇಂಡಿಯನ್ ರುಪೀಸ್ನಾಗ 300 ರುಪೀಸ್. ಚಲೋ ಐತಿ, ಮಸ್ತ್ ಐತಿ, ಸ್ಪೈಸಿ ಐತಿ. ಇಲ್ಲೇ ಒಂದು ಸ್ವೀಟ್ ಕೊಟ್ಟಾರ, ರಸಮ್ ಕೊಟ್ಟಾರ, ರಾಯ್ತಾ ಕೊಟ್ಟಾರ, ದಾಲ್ ಕೊಟ್ಟಾರ, ಮಸ್ತ್ ಐತೆ ಅರ್ಜು. ಸೊ ಲಂಚ್ ಅಂತೂ ಜಬರ್ದಸ್ತ್ ಆಗೈತಿ. ಸೊ ಲಂಚ್ ಮುಗಿಸ್ಕೊಂಡು ಎಲ್ಲಿ ಹೋಗ್ಬೇಕಂತಂದು ವಿಚಾರ ಮಾಡಿ ಫೈನಲಿ ಒಂದು ಡಿಸಿಷನಿಗೆ ಬಂದೀವಿ. ಜುಮೇರಾ ಬೀಚಿಗೆ ಹೊಂಟೇವಿ ನಾವೀಗ. ಸೊ ಚಲೋ ಐತದ ಬೀಚ್ ಅಂತೂ, ಮಸ್ತ್ ಐತಂತಂದು ಕೇಳಿ. ಬಿಬಿ ನೋಡ್ರಿ, ನಮ್ದೆಲ್ಲ ಮುಗಿಸ್ಕೊಂಡು ಕುಂತು ಬಿಟ್ಟೇವೆ ನಾವು. ದುಬೈ ಟೂರ್ ಆಗೈತೆ ನಮ್ದು, ಆಗಿನ 2 ತಾಸು ಆತು. ಈಗ ಏನಿಲ್ಲ, ಸುಮ್ಮಂಗೆ ಟೈಮ್ ಸ್ಪೆಂಡ್ ಮಾಡಕ್ಕಂತಂದು ಜುಮೇರಾ ಬೀಚಿಗೆ ಬಂದೀವಿ. ಶಾಂತ ಐತಿ, ತಂಪು ಗಾಳಿ ಬರತೈತಿ. ಇಲ್ಲಿ ಗಿಡದ ತಳಗ ಕುಂತೀವಿ ನಾವು, ನೆಳ್ಳಾಗ. ಆ ಕಡೆ ಬಿಸಿಲೈತಿ, ಮಸ್ತ್ ಸರ್ಫಿಂಗ್ ಮಾಡಾಕತ್ತಾರ, ಜೆಟ್ಸ್ಕಿ ಹೊಂಟಾವು. ಅದನ್ನ ನೋಡ್ಕೊಂಡು ಮಾತಾಡ್ಕೊಂತು ನಕ್ಕೊಂತ ಕುಂತೀವಿ. ಇದು ಒಂಥರ ಎಕ್ಸ್ಪೀರಿಯನ್ಸ್, ಮಜಾ ಬರತೈತಿ. ಏನಂದಿ? ಚಿವ್ ಅಂದ್ರೆ ಬರ್ತಾವೇನ್ಲೇವು ಹಂಗೆ
ಬೀಚ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಹೋಟೆಲ್ ಅಲ್ಲೇ ಐತಿ ಆ ಸೈಡ್. ಆಮೇಲೆ ಇಲ್ಲಿ ಸೂಪರ್ ಮಾರ್ಕೆಟ್ ಹೋಗ್ಬೇಕಂತಂದು ಬಂದೀವಿ. ಮಸ್ತ್ ಚಾ ಕೊಡೋತಲ್ಲ ಭಾಳ ರಶ್ ಇತ್ತಲ್ಲಿ. ಏನಕ್ಕೆ ಚಾ ಕೊಡತಾನ ಮಾರ್ಟ್ ಮುಗಿಸ್ಕೊಂಡು ಚಾ ಕುಡೋದು. ಸೊ ಸೂಪರ್ ಮಾರ್ಕೆಟ್ ಅಂತ ಒಂದಿಷ್ಟು ಸಾಮಾನು ತೊಗೊಂಡ್ವಿ. ಚಾಕ್ಲೇಟ್ಸ್, ವಾಟರ್ ಬಾಟಲ್ ಬೇಕಿತ್ತು. ಅದನ್ನು ತೊಗೊಂಡ್ಮೇಲೆ ಇದು ನಮ್ಮ ಹೋಟೆಲ್. ಇದ್ರ ಮುಂದೆ ಚಾಯ್ ಶಾಪ್ ಐತಿ. ಸೊ ಚಾ ಕುಡಿದು ಹೋಗೋಣ. ಒಂದು ಸ್ವಲ್ಪ 7 ಗಂಟೆ ಆಗೈತಿ ಈಗ. ಇನ್ನೊಂದು ಅರ್ಧ ತಾಸನ್ನ ಕ್ಯಾಬ್ ಬಂದುಬಿಡ್ತೈತಿ. ಸೊ ಎಲ್ಲ ಹಾಕೊಂಡಿಲ್ಲ. ಎಲ್ಲ ತೊಗೊಂಡಿಲ್ಲ ಸೋಮು. ತೊಗೊಂಡು. ಮೊಬೈಲ್ ನೀ ಪಾಸ್ಪೋರ್ಟ್ಸ್ ಇಟ್ಕೊಂಡಿಯಲ್ಲ? ನಾನು ಪಾಸ್ಪೋರ್ಟ್ ಇಟ್ಕೊಂಡು ನನ್ನ ವ್ಯಾಲೆಟ್ ನನ್ನ ಕಡೆ, ಮೊಬೈಲ್ ನನ್ನ ಕಡೆ. ಮೊಬೈಲ್ ಆಯ್ತು. ದಿರಮ್ ಉಳ್ದಾವು ಕೊಟ್ಟುಬಿಡು. ಆತು ನೋಡ್ರಿಪ್ಪ ದುಬೈ ಟ್ರಿಪ್. ನಮ್ಮ ಕ್ಯಾಬ್ ಆಲ್ರೆಡಿ ಬಂದು ನಿಂತೈತಿ. ರೆಡಿ. ಬಾಟಲ್ ಬೀಳ್ತೈತಿ. ಇಲ್ಲ ತಗೊಳ್ಳಿಲ್ಲ. ಇಲ್ಲ ಇಲ್ಲ ಸೊ ಏರ್ಪೋರ್ಟಿಗೆ ಬಂದು ಎಲ್ಲ ಆಗೈತಿ. ಸೆಕ್ಯೂರಿಟಿ ಚೆಕ್-ಇನ್ ಅದೆಲ್ಲ. ನೆಕ್ಸ್ಟ್ ಬೋರ್ಡಿಂಗಿಗೆ ಕುಂತೀವಿ, ವೇಟ್ ಮಾಡತ್ತೀವಿ. ಸೊ ನಾವೆಲ್ಲ ತಂದಿದ್ವಲ್ಲ ತಿನ್ನಕ್ಕೆ. ಬಜ್ಜಿನೂ ತಂದಿದ್ವಿ, ಆನಿಯನ್ ಬಜ್ಜಿ. ಅದನ್ನ ತಿನ್ನಾಕತ್ತೀವಿ. ಬೋರ್ಡಿಂಗ್ ಚಾಲು ಆದಮೇಲೆ ಫ್ಲೈಟ್ ಒಳಗೆ ಮಸ್ತ್ ಮ್ಯಾಗಿ ಐತಿ, ಪೋಹಾ ಐತಿ, ಕುಕ್ಕೀಸ್ ಅದಾವ, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಐತಿ. ಆಮೇಲೆ ಇದೊಂದು ಹೊಸ ಡ್ರಿಂಕ್ ತೊಗೊಂಡೀವಿ ರಾಣಿ ಅಂತಂದು. ಎಲ್ಲ ಮಸ್ತ್ ತಿಂತೀವಂತ. ಆಮೇಲೆ ಚಿಪ್ಸ್ ತೊಗೊಂಡಿವಿ. ಇನ್ನೂ ಒಂದು ಟೈಪ್ ಅನ್ಸಾದೈತಿದೆ, ಬಟ್ ಚಲೋ ಇಲ್ಲ. ಅಂದ್ರೆ 2-3 ಸರ್ತಿ ಕುಡಿದ್ರೆ ರೂಢ ಆಗ್ತೈತೆ. ಅದಕ್ಕೆ ಆತು ನೋಡ್ರಿಪ್ಪ ನಮ್ದು ದುಬೈ ಟ್ರಿಪ್ ಸಕ್ಸಸ್ಫುಲಿ ಮಜಾ ಬಂತು. ಆಮೇಲೆ ಇದಂತರೂ ನಾನು ಇಲ್ಲಿಗ ಮುಗಿಸ್ತೀನಿ. ಹೈದ್ರಾಬಾದಿಗೆ ನಾವು 4:15 AM ಮುಟ್ತೀವಿ. ಸೊ ಅಲ್ಲಂತರೂ ಮಾಡೋಕ್ಕಾಗಂಗಿಲ್ಲ, ನಂಗೆ ಫುಲ್ ನಿದ್ದಾಗಿರ್ತೀವಿ. ಅದಕ್ಕೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡತ್ತೀವಿ ನಾವು, ದುಬೈ ಸೀರೀಸ್. ಸೊ ನಿಮಗೆ ಇಷ್ಟ ಆಯ್ತು ಎಲ್ಲ ವ್ಲಾಗ್ಸ್ ಅಂತಂದ್ರೆ ಲೈಕ್ ಮಾಡೋಕೆ ನೆನಪು ಹಾರಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮಗೂ ಭಾಳ ಚಲೋ ಅನ್ನಿಸ್ತೈತಿ ಹಂಗೆ ಮಾಡಿದ್ರಂದ್ರೆ. ಹೌದೇನ? ಚಲೋ ಅನಿಸ್ತೈತೆ ನಿಮಗೆ? ಸೊ ಫೈನಲಿ ದಿಸ್ ಇಸ್ ದ ಎಂಡ್ ಆಫ್ ದುಬೈ ಸೀರೀಸ್. ಮತ್ತು ನೆಕ್ಸ್ಟ್ ವ್ಲಾಗ್ ಮತ್ತೇನರ ಹೊಸ ಕಂಟೆಂಟ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀವಂತ. ಇದನ್ನ ಇಲ್ಲಿಗೆ ಮುಗಿಸೋಣ. ಬಾಯ್.